ಸ್ನೇಹಿತರೆ ನಮಸ್ಕಾರ. ಶನಿ ತಲೆಹೇರಿ ಹೆಗಲೇರಿ ಕೂರ್ತು ಅಂತ ಹೇಳಿದ್ರೆ ಆಮೇಲೆ ಆ ಶನಿ ಕೆಳಗಿಳಿಯೋದು ತುಂಬ ಕಷ್ಟ. ಈಗ ಇಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲೂ ಕೂಡ ಹೀಗೆ ಆಗಿದೆ. ಪ್ರಜ್ವಲ್ ರೇವಣ್ಣ ತಲೆಯನ್ನ ಏರಿ ಹೆಗಲಲ್ಲಿ ಕೂತಿರುವಂಥ ಶನಿ ಕೆಳಗಿಳಿಯುವಂಥ ಲಕ್ಷಣ ಕಾಣಿಸ್ತಿಲ್ಲ. ಪರಿಣಾಮ ಪಾಪದ ಕೊಡ ತುಂಬಿದೆಯಲ್ವಾ, ಆ ಪಾಪದ ಕೊಡ ತುಂಬಿದಂಥ ಪರಿಣಾಮ ಈಗ ಕೊಡ ಒಡೆಯುವಂಥ ಸಮಯ ಹತ್ತಿರ ಬಂದಿದೆ. ಈ ಕಾರಣಕ್ಕೋಸ್ಕರ ಒಂದಾದ್ಮೇಲೊಂದು ಮತ್ತೊಂದು ಅನ್ನೋ ರೀತಿಯಲ್ಲಿ ಒಂದೊಂದೇ ಕಲ್ಲುಗಳು ಬಂದು ಬೀಳ್ತಾ ಇದ್ದಾವೆ ಪ್ರಜ್ವಲ್ ರೇವಣ್ಣನ ಮುಖದ ಮೇಲೆ. ಹೌದು, ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಅತ್ಯಂತ ನೀಚಾತಿ ನೀಚ ಕೃತ್ಯದ ಒಂದೊಂದು ಭಾಗವಾಗಿ ಈಗ ಒಂದೊಂದೇ ಕೃತ್ಯಗಳು ಹೊರಗಡೆ ಬರ್ತಾ ಇದ್ದಾವೆ. ಆತ ನಡೆಸಿದಂತಹ ಒಂದೊಂದೇ ದೌರ್ಜನ್ಯಗಳು ಈಗ ಹೊರಗಡೆ ಬರ್ತಿದ್ದಾವೆ. ಇದರ ಪರಿಣಾಮವಾಗಿ ಈಗ ಮತ್ತೊಂದು ಅತ್ಯಾಚಾರದ ದೂರು ಇದೇ ಪ್ರಜ್ವಲ್ ರೇವಣ್ಣನ ಕೊರಳಿಗೆ ಉರುಳಾಗುವಂತಹ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ. ಅಲ್ಲಿಗೆ 2 ಅತ್ಯಾಚಾರದ ದೂರು ಈ ಪ್ರಜ್ವಲ್ ರೇವಣ್ಣನಿಗೆ ಈಗಾಗಲೇ ಸುತ್ತಿಕೊಂಡಂತಾಗಿದೆ. ಪರಿಣಾಮ ಇನ್ನಷ್ಟು ಕಷ್ಟಗಳು ಎದುರಾಗಿದ್ದಾವೆ. ಹಾಗಾದರೆ ಈ 2ನೇ ಅತ್ಯಾಚಾರದ ದೂರನ್ನು ಕೊಟ್ಟಂಥ ಸಂತ್ರಸ್ತೆ ಯಾರು? ಆಕೆ ಈ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥ ಅಂಶಗಳೇನು? ಇದು ಯಾವ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ಇನ್ನಷ್ಟು ಸಂಕಷ್ಟವನ್ನು ತಂದೊಡ್ಡುತ್ತೆ? ಜೊತೆಗೆ ಇದು ಆರಂಭ ಮಾತ್ರನಾ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಲೈಂಗಿಕ ದೌರ್ಜನ್ಯದ ಆರೋಪ ಹೊತ್ತಿರುವಂಥ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಮಾಡಿರೋ ಪಾಪ ಆಡಿರೋ ಬಾಯಲ್ಲಿ ಯಾಕೆ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಸುಮ್ಮನಿದ್ರು. ಆದರೆ ಇನ್ನೂ ಕೂಡ ಸುಮ್ಮನಿದ್ರೆ ಆ ಪಾಪ ನಮಗೂ ಕೂಡ ಸುತ್ತಿಕೊಳ್ಳುತ್ತೆ ಅನ್ನುವಂತಹ ತಪ್ಪನ್ನು ಅರಿತುಕೊಂಡಿರುವಂತಹ ಒಬ್ಬೊಬ್ಬ ಸಂತ್ರಸ್ತೆಯರು ಕೂಡ ಈಗ ಮುಂದೆ ಬಂದು ದೂರನ್ನು ಕೊಡ್ತಿದ್ದಾರೆ. ಇದರ ಪರಿಣಾಮವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಮತ್ತೊಂದು ಅತ್ಯಾಚಾರದ ಕೇಸ್ ದಾಖಲಾಗಿದೆ. ಮೈಸೂರಿನ KR ನಗರದಲ್ಲಿ ಮಿಸ್ಸಿಂಗ್ ಕೇಸ್ನ ಅತ್ಯಾಚಾರದ ಪ್ರಕರಣ ದಾಖಲಾಗಿತ್ತು. ಅತ್ಯಾಚಾರದ ಕೇಸ್ ದಾಖಲಿಸಿ ನ್ಯಾಯಾಧೀಶರ ಎದುರು 164 ಹೇಳಿಕೆಯನ್ನು ದಾಖಲಿಸಿ ಸ್ಥಳ ಮಹಜರನ್ನು ಮಾಡಲಾಗಿದೆ. ಇತ್ತ ಪ್ರಜ್ವಲ್ ಕೇಸ್ನ ತನಿಖೆ ನಡೆಸ್ತಿರುವಂಥ SIT ಒಂದಕ್ಕಿಂತ ಒಂದು ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ 3ನೇ FIR ಅನ್ನು ದಾಖಲಿಸಿಕೊಂಡಿದೆ. ಹಾಗಾದರೆ ಇದು ಹೇಗೆ ಪ್ರಜ್ವಲ್ ರೇವಣ್ಣನಿಗೆ ಸಂಕಷ್ಟವನ್ನು ತಂದೊಡ್ಡುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಪ್ರಕರಣ ನಿಲ್ತಿದ್ದು ಅದರ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅಲ್ಲಿಗೆ ಮತ್ತೊಂದು ಅತ್ಯಾಚಾರದ ಕೇಸ್ ದಾಖಲಾದಂತಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಕನ್ನಿಗಡ ತೋಟದ ಮನೆಯಲ್ಲಿ ಸ್ಪಾಟ್ ಮಹಜರನ್ನು ಕೂಡ ನಡೆಸಲಾಗಿದೆ. ನಿನ್ನೆ ACP ಇನ್ಸ್ಪೆಕ್ಟರ್ PSI ಸಮ್ಮುಖದಲ್ಲಿ ಸಂತ್ರಸ್ತೆಯ ಸ್ಥಳ ಮಹಜರನ್ನು ನಡೆಸಲಾಗಿದೆ. ಸಂತ್ರಸ್ತೆ ಕನ್ನಿಕಡ ಕೆಲಸ ಮಾಡೋ ವೇಳೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ಲು. ಪರಿಣಾಮ ಅಲ್ಲಿ ಈ ಸ್ಥಳ ಮಹಜರನ್ನು ಮಾಡಲಾಗಿದೆ. ಇದರ ನಡುವೆ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಕಾನೂನು ಕಂಟಕ ಎದುರಾಗಲಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. 3ನೇ FIRನಲ್ಲಿ ಒಂದಕ್ಕಿಂತ ಒಂದು ಕಠಿಣ ಸೆಕ್ಷನ್ಗಳನ್ನು ಹಾಕಲಾಗಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಮೇ 8ರಂದು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದಂಥ 3ನೇ FIRನಲ್ಲಿ ಹಲವು ಸೆಕ್ಷನ್ಗಳನ್ನು ಹಾಕಲಾಗಿದೆ. IPC ಸೆಕ್ಷನ್ 376(2), N 376(2), K 345A, 354B, 354C ಹಾಗೂ 506 ಇಷ್ಟೂ ಸೆಕ್ಷನ್ಗಳಲ್ಲೂ ಕೂಡ ಪ್ರಕರಣವನ್ನು ದಾಖಲಿಸಿ ಇಲ್ಲಿ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ವಿಧಿಸುವಂತಹ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಹಾಗಾದರೆ ಏನಿದು ಸೆಕ್ಷನ್ಸ್ಗಳು? ಏನು ಈ ಸೆಕ್ಷನ್ಸ್ಗಳು ನಮಗೆ ಕಾನೂನಿನಲ್ಲಿ ಶಿಕ್ಷೆಯನ್ನು ಕೊಡಿಸಬಹುದಾದಂಥ ಸಾಧ್ಯತೆಗಳು ಇದ್ದಾವೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ 376(2) N ಮಹಿಳೆಯ ಮೇಲೆ ಪದೇ ಅತ್ಯಾಚಾರವನ್ನು ಮಾಡುವಂಥದ್ದು. ಇದಕ್ಕೆ ಸೇರಿದಂತೆಯೇ 376(2) K ಇದು ಕೂಡ ಸೇರ್ತದೆ. ಇನ್ನು 354A ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆಯನ್ನು ಒಡ್ಡುವಂಥದ್ದು. 354B ಬಟ್ಟೆ ಹಿಡಿದು ಎಳೆದಾಡಿ ಆಕೆಯ ಮೇಲೆ ಎರಗುವಂಥದ್ದು ಅಥವಾ ಆತನ ಮೇಲೆ ಎರಗುವಂಥದ್ದು. 354C ಖಾಸಗಿ ಚಿತ್ರಗಳನ್ನು ಸೆರೆ ಹಿಡಿದು ವೀಕ್ಷಣೆ ಮಾಡುವುದು ಮತ್ತು ಮಹಿಳೆಯ ಒಪ್ಪಿಗೆ ಇಲ್ಲದೆ ಪ್ರಸಾರವನ್ನು ಮಾಡುವಂಥದ್ದು. 506 ಬೆದರಿಕೆಯನ್ನು ಹಾಕುವಂಥದ್ದು. ಹೀಗೆ 3ನೇ FIRನಲ್ಲಿ ಕಠಿಣಾತಿ ಕಠಿಣ ಸೆಕ್ಷನ್ಸ್ಗಳನ್ನು ಹಾಕಿ ಇಲ್ಲಿ FIRಗಳನ್ನು ದಾಖಲಿಸಲಾಗಿದೆ. ಹೀಗಾಗಿ ಇದು ಪ್ರಜ್ವಲ್ ರೇವಣ್ಣನಿಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡುತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ದೂರಿನಲ್ಲೂ ಕೂಡ ಸಾಕಷ್ಟು ಪ್ರಮುಖ ಅಂಶಗಳನ್ನೇ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಯಾಕಂತ ಹೇಳಿದ್ರೆ ಸಂತ್ರಸ್ತೆ ಇಲ್ಲಿ ಸಾಕಷ್ಟು ಆಲೋಚನೆ ಮಾಡಿ ನಂತರ ಕೊಟ್ಟಿರುವಂಥ ದೂರಿದು. ಈ ಹಿಂದೆ ಕೊಟ್ಟಿರುವಂಥ ದೂರಿಗೂ ಈಗ ಈ ಸಂತ್ರಸ್ತೆ ಕೊಟ್ಟಿರುವಂಥ ದೂರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೀಗಾಗಿ ಈ ದೂರಿದೆಯಲ್ಲ, ಈ ದೂರು
ಅತ್ಯಂತ ಪ್ರಮುಖವಾಗುತ್ತೆ. ಜೊತೆಗೆ ಇಲ್ಲಿ ಈ ಯಾರು ಪ್ರಜ್ವಲ್ ರೇವಣ್ಣ ಇದ್ದಾನೆ ನೋಡಿ, ಆರೋಪಿ ಇದ್ದಾನೆ ನೋಡಿ, ಈತ ಈಕೆಗೆ ಎಲ್ಲ ರೀತಿಯಲ್ಲೂ ಕೂಡ ವಂಚನೆ ಮಾಡಿದ್ದಾನೆ ಮತ್ತು ಮೋಸವನ್ನು ಮಾಡಿದ್ದಾನೆ, ಅಲ್ಲದೆ ಮೋಸ ಮಾಡೋ ರೀತಿಯಲ್ಲಿ ನಟಿಸಿದ್ದಾನೆ ಅನ್ನೋದು ಕೂಡ ಸತ್ಯ. ಜೊತೆಗೆ ಇವೆಲ್ಲವನ್ನು ಮಾಡಿ ಆಕೆಯನ್ನು ದೈಹಿಕವಾಗಿ ಬಳಸಿಕೊಂಡಿದ್ದಾನೆ, ಒಂದು ರೀತಿಯಲ್ಲಿ ಟಿಶ್ಯೂ ಪೇಪರ್ ರೀತಿ ಬಳಸಿಕೊಂಡಿದ್ದಾನೆ. ಜೊತೆಗೆ ಅತ್ಯಾಚಾರ ಎದುರಿಸಿದಂಥ ಸಂತ್ರಸ್ತೆ ಇದ್ದಾಳಲ್ಲ, ಆಕೆಯನ್ನು ಅಪಹರಣ ಕೂಡ ಮಾಡಿದ್ರು. ಹೀಗಾಗಿ ಇವೆಲ್ಲವೂ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ದೌರ್ಜನ್ಯದ ರೂಪದಲ್ಲಿ ಇವನ ಸುತ್ತನೆ, ಯಾರು ಪ್ರಜ್ವಲ್ ರೇವಣ್ಣನ ಸುತ್ತೋಕೆ ಶುರು ಮಾಡಿದೆ. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಎಲ್ಲ ಕಡೆಯಿಂದನೂ ಕೂಡ ಪ್ರಜ್ವಲ್ ರೇವಣ್ಣ ಲಾಕ್ ಆಗೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ನಿಟ್ಟುಸಿರು ಬಿಡೋದು ಸಾಯಲಿ, ನೆಮ್ಮದಿಯ ಹೆಜ್ಜೆಯನ್ನು ಇಡೋದು ಕೂಡ ಕಷ್ಟ. ಒಂದು ವೇಳೆ SIT ಬಲೆಗೆ ರೇವಣ್ಣ ಬಿದ್ದಿದ್ದೇ ಹೌದಾದಲ್ಲಿ ನಂತರ ಇನ್ನಷ್ಟು ಪ್ರಕರಣಗಳು ದಾಖಲಾಗುತ್ತೆ. ಆಗ ಇನ್ನಷ್ಟು ಜನ ಮುಂದೆ ಬಂದು ದೂರನ್ನು ಕೊಡೋದ್ರಲ್ಲಿ ಅನುಮಾನನೇ ಇಲ್ಲ. ಈಗಾಗಲೇ ಅಧಿಕಾರಿಗಳು SITಯ ಮುಂದೆ ಬಂದು ಹಾಜರಾಗಿ ಈಗಾಗಲೇ ಇಬ್ಬರು ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನು ಬಹುಶಃ ನೀವೇನಾದರೂ ಕೇಳಿದ್ರೆ ಇನ್ನಷ್ಟು ಆಘಾತ ಪಡ್ತೀರಾ. ಇವನು ಮನುಷ್ಯನ ಗುರು ಅಂತೇಳಿ ಕೇಳ್ತೀರಾ. ಅಷ್ಟು ನೀಚಾತಿ ನೀಚ, ಕ್ರೂರಾತಿ ಕ್ರೂರ ಮನುಷ್ಯ ಈತ ಅನ್ನೋದು ಈಗ ಗೊತ್ತಾಗ್ತಿದೆ. ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ನಿಮ್ಮ ಮುಂದೆ ಮುಂದಿನ ವಿಡಿಯೋದಲ್ಲಿ ಇಡ್ತೇನೆ. ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಜೊತೆಗೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಮುಂದಿನ ಸ್ಟೋರಿಗಳ ನೋಟಿಫಿಕೇಷನನ್ನು ಕೂಡ ಪಡೆಯಿರಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.